ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟ್ರೂಕ್ ಫಿಟ್ ಪ್ರೋ ಅಂತ ಒಂದು ಬ್ಲೂಟೂತ್ ವೈರ್ಲೆಸ್ ಏರ್ಬಡ್ಸ್ನ ಒಂದು ರಿವ್ಯೂ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಏರ್ಬಡ್ಸ್ನ ಪ್ರೈಸ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಬರೀ 999 ರೂಪಾಯಿಗೆ ಈ ಒಂದು ವೈರ್ಲೆಸ್ ಬ್ಲೂಟೂತ್ ಏರ್ಬಡ್ಸ್ ನಮಗೆ ಸಿಗ್ತಾ ಇದೆ. ಸೊ ಹಾಗಾದರೆ ಒಂದು ಬಾಕ್ಸನ್ನು ಓಪನ್ ಮಾಡಿ ಒಂದು ಬಾಕ್ಸಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ನೋಡೋಣ ಫಸ್ಟು. ಅದಾದ ನಂತರ ಈ ಒಂದು ಬ್ಲೂಟೂತ್ ಹೇಗಿದೆ ಅಂತ ನನ್ನ ಒಂದು ಒಪಿನಿಯನನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ಫಸ್ಟ್ ನಾವು ಒಂದು ಯೂಸರ್ ಮ್ಯಾನುವಲ್ ಅನ್ನು ನೋಡ್ಕೊತೀವಿ, ಮತ್ತೆ ಒಂದು ವಾರಂಟಿ ಕಾರ್ಡ್ ಅನ್ನ ಇದ್ರ ಜೊತೆಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಒಂದು ಟೈಪ್ ಸಿ ಕೇಬಲ್ ಅನ್ನ ಕೊಡ್ತಿದ್ದಾರೆ. ಸೊ ಬಿಕಾಸ್ ಈ ಒಂದು ಚಾರ್ಜಿಂಗ್ ಕೇಸ್ ಏನಿದೆ, ಈ ಒಂದು ಬ್ಲೂಟೂತ್ ಇಂದು ಚಾರ್ಜ್ ಬಂದ್ಬಿಟ್ಟು ಟೈಪ್ ಸಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಟೈಪ್ ಸಿ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಬಾಕ್ಸ್ ಅಲ್ಲಿ ಬೇರೆ ಏನು ಕಂಟೆಂಟ್ ಇಲ್ಲ. ಬಟ್ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಬರ್ದಿದ್ದಾರೆ ಅಂತ ಫಸ್ಟ್ ನೋಡೋಣ, ಹೈಲೈಟ್ಸ್ ಅನ್ನ ನೋಡೋಣ. ಇದರಲ್ಲಿ ಇನ್ಸ್ಟಂಟ್ ಪೇರಿಂಗ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಸೆಕ್ಯೂರ್ ಫಿಟ್, ಕಿವಿಯಲ್ಲಿ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಮತ್ತೆ ಡೀಪ್ ಬಾಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ 500 mAh ನ ಒಂದು ಚಾರ್ಜಿಂಗ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಚಾರ್ಜಿಂಗ್ ಕೇಸ್ನಲ್ಲೂ ಕೂಡ ಬ್ಯಾಟ್ರಿ ಇರುತ್ತೆ. ನೀವು ಕೇಸ್ನ ಚಾರ್ಜಿಗೆ ಹಾಕೊಂಡು ಬ್ಲೂಟೂತ್ ಅನ್ನು ಇದ್ರ ಒಳಗೆ ನೀವು ಚಾರ್ಜ್ ಮಾಡ್ಕೊಬಹುದು. ಮತ್ತೆ ಈ ಒಂದು ಬ್ಲೂಟೂತ್ ನ ಬ್ಯಾಟ್ರಿ ಎಷ್ಟಿದೆ ಅಂತ ನೋಡಿದ್ರೆ ಇದರಲ್ಲಿ ನಮಗೆ 40 mAh ಸಿಗುತ್ತೆ, ಚಾರ್ಜಿಂಗ್ ಕೇಸ್ ನಲ್ಲಿ ನಮಗೆ 500 mAh ಸಿಗುತ್ತೆ. ಓಕೆನಾ. ಈ ಒಂದು ಬ್ಲೂಟೂತ್ ನಲ್ಲಿ ನಮಗೆ ಬ್ಲೂಟೂತ್ ನ 5.0 ನ ಒಂದು ವರ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಇದರ ಒಂದು ಚಾರ್ಜಿಂಗ್ ಟೈಮ್ ಅಂದ್ರೆ ಬ್ಲೂಟೂತ್ ಇಂದು 90 ಮಿನಿಟ್ಸ್ ತಕ್ಕೊಳ್ಳುತ್ತೆ. ಓಕೆನಾ. ಮತ್ತೆ ಇದರ ಒಂದು ಪ್ಲೇ ಟೈಮ್ ನೋಡ್ಬೇಕಂದ್ರೆ 4.5 ಗಂಟೆ ಬರುತ್ತೆ. ಬಟ್ ನಾನು ಯೂಸ್ ಮಾಡುವಾಗ ಒಂದು 5 ಅವರ್ಕಿನ ಜಾಸ್ತಿನೇ ಬರುತ್ತೆ. ಮತ್ತೆ ಈ ಒಂದು ಬ್ಲೂಟೂತ್ ನ ರೇಂಜ್ ಎಷ್ಟಿದೆ ಅಂತ ನೋಡ್ಬೇಕಂದ್ರೆ 10 ಮೀಟರ್ನಷ್ಟು ಈ ಒಂದು ಬ್ಲೂಟೂತ್ ನ ರೇಂಜ್ ಅನ್ನ ನಾವು ನೋಡ್ಕೊಬಹುದು. ಇದರ ಒಂದು ಸ್ಟ್ಯಾಂಡ್ ಬೈ ಡ್ಯೂರೇಷನ್ ಅಂದ್ರೆ ಇದು ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡದೇನೆ ಆನ್ ಅಲ್ಲಿ ಇರುತ್ತೆ ಅಂದ್ರೆ 72 ಗಂಟೆಗಳ ಕಾಲ ಆನ್ ಅಲ್ಲಿ ಇರುತ್ತೆ. ಮತ್ತೆ ಇದರ ಒಂದು ಕಾಲಿಂಗ್ ಟೈಮ್ ನೋಡ್ಬೇಕಂದ್ರೆ 4 ಗಂಟೆಗಳ ಕಾಲ ಇದರಲ್ಲಿ ನಾವು ಕಾಲಿಂಗ್ ಅನ್ನ ಮಾಡ್ಕೊಬಹುದಾಗಿದೆ. ಇದರಲ್ಲಿ ಟೈಪ್ ಸಿ ಇದ್ದು ಇದರ ಒಂದು ವೆಯ್ಟ್ ನೋಡ್ಬೇಕಂದ್ರೆ 48 ಗ್ರಾಮ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ಇದನ್ನ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನಾವು 20 ಗಂಟೆಗಳ ಕಾಲ ಮ್ಯೂಸಿಕ್ ಅನ್ನ ಕೇಳ್ತಾನೆ ಇರಬಹುದು. ನೆಕ್ಸ್ಟ್ ಈ ಒಂದು ಚಾರ್ಜಿಂಗ್ ಕೇಸ್ ನ ಕ್ವಾಲಿಟಿಯನ್ನ ನೋಡ್ಬೇಕಂದ್ರೆ ಇದು ಪ್ಲಾಸ್ಟಿಕ್ ನಲ್ಲಿ ಮಾಡಲಾಗಿದ್ದು ಫಿನಿಶಿಂಗ್ ನಲ್ಲಿ ಸ್ವಲ್ಪ ಒಂದು ಗ್ಯಾಪ್ ಕಾಣಿಸಿದ್ರು ಇದು ಆ ಒಂದು ಸ್ಟೈಲಿಶ್ ಆಗಿ ಚೆನ್ನಾಗಿದೆ, ಮತ್ತೆ ಸ್ಮೂತ್ ಆಗಿನೂ ಇದೆ. ಇದ್ರ ಮೇಲೆ ಒಂದು ಟ್ರೂಕ್ ನ ಒಂದು ಬ್ರ್ಯಾಂಡಿಂಗ್ ಅನ್ನ ನೋಡ್ಕೊಬಹುದು. ಮತ್ತೆ ಈ ಒಂದು ಕೇಸ್ ಅನ್ನ ಈ ರೀತಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಬ್ಲೂಟೂತ್ ಏರ್ಬಡ್ಸ್ ಇರುತ್ತೆ. ಸೊ ಇದರ ಒಂದು ಶೇಪ್ ಅನ್ನ ನೋಡ್ಬೇಕಂದ್ರೆ ಸೊ ನೀವಿಲ್ಲಿ ನೋಡ್ಕೊಬಹುದು ಒಂದು ಡಾಲ್ಫಿನ್ ನ ಒಂದು ಫೇಸ್ ನ ಶೇಪ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಚಾರ್ಜಿಂಗ್ ಕೇಸ್ ನಲ್ಲಿ 500 mAh ನ ಬ್ಯಾಟ್ರಿ ಇರೋದ್ರಿಂದ ಈ ಒಂದು ಬ್ಲೂಟೂತ್ ಏರ್ಬಡ್ಸ್ ಏನಿದೆ ಇದರಲ್ಲೇ ಚಾರ್ಜ್ ಆಗುತ್ತೆ. ಈ ಒಂದು ಚಾರ್ಜಿಂಗ್ ಕೇಸ್ ನಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಒಂದು LED ಇಂಡಿಕೇಟರ್ಸ್ ಇರುತ್ತೆ, ಅದರಲ್ಲೇ ತೋರಿಸುತ್ತೆ. ಓಕೆನಾ. ಅದು ಫುಲ್ ಚಾರ್ಜ್ ಇದೆಯೋ ಇಲ್ಲ ಅಂತ ನಾವು ಈಸಿಯಾಗಿ ಕಂಡುಹಿಡ್ಕೊಬಹುದು. ಮತ್ತೆ ನಮ್ಮ ಒಂದು ಏರ್ಬಡ್ಸ್ ಚಾರ್ಜ್ ಆಗುವಾಗಲೂ ಕೂಡ ಅದರಲ್ಲಿ ಒಂದು ರೆಡ್ ಕಲರ್ ಆದ LED ಲೈಟ್ ಬರುತ್ತೆ. ಸೊ ಅದರಿಂದ ನಾವು ಕಂಡುಹಿಡ್ಕೊಬಹುದು ನಮ್ಮ ಒಂದು ಏರ್ಬಡ್ಸ್ ಏನಿದೆ ಫುಲ್ ಆಗಿ ಚಾರ್ಜ್ ಆಗಿದೆಯೋ ಇಲ್ಲ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಚಾರ್ಜಿಂಗ್ ಕೇಸ್ ನಲ್ಲಿ ಲೆಫ್ಟ್ ಯಾವುದು ರೈಟ್ ಯಾವುದು ಅಂತ ಹಾಕಿದ್ದಾರೆ. ಮತ್ತೆ ಇದರ ಒಂದು ಏರ್ಬಡ್ಸ್ ಅನ್ನ ಹೇಗೆ ಕನೆಕ್ಟ್ ಮಾಡೋದಂದ್ರೆ 2 ಏರ್ಬಡ್ಸ್ ಅನ್ನ ಇದರಿಂದ ತೆಗೆದ್ಬಿಟ್ಟು 2 ಏರ್ಬಡ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ 2 ಆನ್ ಆಗುತ್ತೆ. ಅವಾಗ ನಾವು ಒಂದು ಬ್ಲೂಟೂತ್ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡು ಅದರಲ್ಲಿ ಟ್ರೂಕ್ ಫಿಟ್ ಪ್ರೋ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 2 ಒಟ್ಟಿಗೆ ಕನೆಕ್ಟ್ ಆಗುತ್ತೆ, ಬೇರೆ ಬೇರೆ ಕನೆಕ್ಟ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಓಕೆನಾ. ಸೊ ಅದೇ ತರ ಮತ್ತೆ ಸಾಂಗ್ಸ್ ಅನ್ನ ಪ್ಲೇ ಮಾಡುವಾಗ್ಲೂ ಸರಿ ಸ್ಟಾಪ್ ಮಾಡುವಾಗ್ಲೂ ಸರಿ ಜಸ್ಟ್ ನಾವು ಈ ಒಂದು ಬಟನ್ ಇರುತ್ತೆ ನೋಡಿ, ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ಸಾಂಗು ಸ್ಟಾಪ್ ಆಗುತ್ತೆ. ಓಕೆನಾ. ಮತ್ತೆ ಪ್ರೆಸ್ ಮಾಡಿದ್ರೆ ಸಾಂಗು ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಸಾಂಗ್ ಅನ್ನ ಪ್ಲೇ ಮಾಡ್ಬೇಕಂದ್ರೆ ಈ ಒಂದು ಬಟನ್ ಏನಿದೆ ರೈಟ್ ಸೈಡ್ ಇಂದು ಅದನ್ನ ಒತ್ತಿಡ್ಕೊಂಡ್ರೆ ನೆಕ್ಸ್ಟ್ ಸಾಂಗು ಪ್ಲೇ ಆಗುತ್ತೆ. ಓಕೆನಾ. ಲಾಂಗ್ ಪ್ರೆಸ್ ಮಾಡಬೇಕು. ಅದೇ ತರ ಹಿಂದಿನ ಸಾಂಗ್ ಪ್ಲೇ ಮಾಡಬೇಕು ಅಂದರೆ ಈ ಒಂದು ಲೆಫ್ಟ್ ಸೈಡ್ನ ಬಟನ್ ಏನಿದೆ ಅದನ್ನು ಒತ್ತಿಡ್ಕೊಂಡ್ರೆ ಹಿಂದಿನ ಸಾಂಗ್ ಪ್ಲೇ ಆಗುತ್ತೆ. ಇದರಲ್ಲಿ ಯಾವುದೇ ತರಹದ ವಾಲ್ಯೂಮ್ ಅನ್ನು ಡೌನ್ ಮಾಡಲಿಕ್ಕೆ ಆಪ್ಷನ್ ಅನ್ನು ಕೊಟ್ಟಿಲ್ಲ, ನಾವು ಮೊಬೈಲ್ನಲ್ಲೇ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ನ ಹಿಂದ್ಗಡೆ ನೋಡ್ಬೇಕಂದ್ರೆ 2 ಚಾರ್ಜಿಂಗ್ ಪೋರ್ಟ್ಗಳನ್ನು ನಾವು ನೋಡ್ಕೊಬಹುದು. ಇದು ನಾವು ಬಾಕ್ಸ್ನಲ್ಲಿ ಇಡುವಾಗ ಅದು ಚಾರ್ಜ್ ಆಗುತ್ತೆ. ಸೊ ಇದರಲ್ಲಿ 40 mAh ನ ಒಂದು ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೌಂಡ್ ಕ್ವಾಲಿಟಿ ನೋಡಬೇಕಂದ್ರೆ ನಾನು ಪ್ಲೇ ಮಾಡಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬೇಸ್ ಕೂಡ ನಾರ್ಮಲ್ ಆಗಿ ಓಕೆ ಇದೆ,
ಹೈ ಲೆವೆಲಲ್ಲೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಒಂದ್ಸಲಿ ನೀವು ಈ ಒಂದು ಇಯರ್ಫೋನನ್ನು ಆನ್ ಮಾಡಿ ಕನೆಕ್ಟ್ ಮಾಡಿ ಆದಮೇಲೆ ಇದನ್ನು ನೀವು ಆಫ್ ಮಾಡಬೇಕು, ಈ ಒಂದು ಬ್ಲೂಟೂತನ್ನು ಚಾರ್ಜ್ ಮಾಡಬೇಕು ಅಂದರೆ ಜಸ್ಟ್ ಕೇಸನ್ನು ಓಪನ್ ಮಾಡಿ 2 ಇಯರ್ಬಡ್ಸನ್ನು ಈ ಒಂದು ಬಾಕ್ಸ್ನಲ್ಲಿ ಇಟ್ಟಿದ ಕೂಡಲೇ ಅದರಲ್ಲಿ ಒಂದು ಮ್ಯಾಗ್ನೆಟಿಕ್ ಥರ ಇದೆ, ಜಸ್ಟ್ ಇಟ್ಟಿದ ಕೂಡಲೇ ಅದು ಹೇಳ್ಕೊಂಡು ಅದರಲ್ಲೇ ಫಿಟ್ ಆಗಿಬಿಟ್ಟು ಚಾರ್ಜ್ ಆಗಲಿಕ್ಕೆ ಶುರು ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇದರಲ್ಲಿ ಇಟ್ಟಿದ ಕೂಡಲೇ ಬ್ಲೂಟೂತ್ ಏನಿದೆ ಅದು ಸಡನ್ ಆಗಿ ಆಫ್ ಆಗುತ್ತೆ. ಓಕೆನಾ? ಇಫ್ ಈ ಒಂದು ಬ್ಲೂಟೂತ್ ಚಾರ್ಜ್ ಆಗ್ತಾ ಇದ್ರೆ ಬ್ಲೂಟೂತ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಚಾರ್ಜಿಂಗ್ ಕಡಿಮೆ ಇದ್ರೆ ಚಾರ್ಜಿಂಗ್ ಹಾಕ್ತೀವಿ, ಇಟ್ಟಿದ ಮೇಲೆ ಬ್ಲೂಟೂತ್ ಏನಿರುತ್ತೆ ಅದು ಆಫ್ ಆಗಿಬಿಡುತ್ತೆ. ಮತ್ತೆ ಈ ಒಂದು ಬ್ಲೂಟೂತನ್ನು ನಾವು ಬಾಕ್ಸ್ನಿಂದ ಹೊರಗೆ ತೆಗೆದಾದ್ಮೇಲೆ ಬ್ಲೂಟೂತ್ ಏನಿದೆ ಅದು ಇನ್ಸ್ಟೆಂಟ್ ಆಗಿ ಕನೆಕ್ಟ್ ಆಗಿಬಿಡುತ್ತೆ. ನೀವು ಜಸ್ಟ್ ಯೂಸ್ ಮಾಡಿಕೊಂಡು ಹೋಗ್ತಾನೆ ಇರ್ಬೋದು. ನೀವು ಮ್ಯಾನ್ಯಲ್ ಆಗಿ ಸೆಟ್ಟಿಂಗ್ ಓಪನ್ ಮಾಡಿ ಕನೆಕ್ಟ್ ಮಾಡಬೇಕಂತ ಯಾವುದೇ ಥರದ ಅವಶ್ಯಕತೆ ಇಲ್ಲ. ಮತ್ತು ಈ ಒಂದು ಬಟನ್ಸ್ಗಳನ್ನು ಒತ್ತಿಡ್ಕೊಂಡು ಈ ಒಂದು ಬ್ಲೂಟೂತನ್ನು ಆನ್ ಮಾಡಬೇಕು ಅಂತ ಯಾವುದೇ ಥರ ಒಂದು ಅನಿವಾರ್ಯ ಇಲ್ಲ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ ಏರ್ಬಡ್ಸ್ ಯಾವ ಮೆಟೀರಿಯಲ್ನಿಂದ ಯೂಸ್ ಮಾಡಿದ್ದಾರೆ ಅಂದರೆ ಇದನ್ನು ಪ್ಲಾಸ್ಟಿಕ್ನಲ್ಲಿ ಮಾಡಿದ್ದಾರೆ. ಕ್ವಾಲಿಟಿ ನಾರ್ಮಲ್ ಆಗೇ ಇದೆ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಈ ಒಂದು ಪ್ರೈಸ್ ರೇಂಜಲ್ಲಿ. ಓಕೆನಾ? ಇದಿಷ್ಟು ಈ ಒಂದು ಬ್ಲೂಟೂತ್ ಏರ್ಫೋನ್ನ ರಿವ್ಯೂ. ಸೊ ನನಗೆ ಈ ಒಂದು ಏರ್ಬಡ್ಸ್ ಚೆನ್ನಾಗೇ ಅನ್ನಿಸ್ತು. ಸೊ ನಿಮಗೆ ಈ ಒಂದು ಏರ್ಬಡ್ಸನ್ನು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಏರ್ಬಡ್ಸನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ಜಸ್ಟು ಇದನ್ನು ನೀವು ಕ್ಯಾರಿ ಮಾಡಬೇಕಂದ್ರೆ ಈ ಒಂದು ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟು ಈ ಒಂದು ಬಾಕ್ಸನ್ನು ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಕೈಯಲ್ಲಿ ತಗೊಂಡು ಹೋಗ್ಬೋದು, ಅಥವಾ ನಮ್ಮ ಒಂದು ಬ್ಯಾಗ್ನಲ್ಲಿ ಸಿಗಿಸ್ಕೊಂಡು ಹೋಗ್ಬೋದು. ಸೊ ಈ ಒಂದು ಆಪ್ಷನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾದರೆ ಈ ಒಂದು ಟ್ರೂಕ್ ಫಿಟ್ ಪ್ರೋ ಏರ್ಬಡ್ಸ್ ಏನಿದೆ ಇದು ಚೈನಾ ಕಂಪನಿನ ಅಂತ ನೀವು ಕೇಳ್ಬೋದು. ಸಂಪೂರ್ಣವಾಗಿ ಚೈನಾ ಕಂಪನಿ ಅಲ್ಲ, ಈ ಒಂದು ಕಂಪನಿ ಜರ್ಮನಿ ದೇಶದ್ದು. ಆದರೆ ಈ ಒಂದು ಬ್ಲೂಟೂತ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಚೈನಾದಲ್ಲಿ, ಮತ್ತು ಡಿಸ್ಟ್ರಿಬ್ಯೂಷನ್ ಕಂಪನಿ ಎಲ್ಲ ಇರೋದು ಇಂಡಿಯಾದಲ್ಲಿ. ಸೊ ಮಾರ್ಕೆಟಿಂಗ್ ಕಂಪನಿ ಇಂಡಿಯಾದಲ್ಲಿದೆ. ಸೊ ಸಂಪೂರ್ಣವಾಗಿ ನೋಡಬೇಕಂದ್ರೆ ಎಲ್ಲ ದೇಶಗಳು ಮಿಕ್ಸ್ ಆಗಿ ತಗೊಳ್ತಿದ್ದಾರೆ. ಸೊ ನಿಮ್ಮಿಷ್ಟ ಈ ಒಂದು ಬ್ಲೂಟೂತ್ ಏರ್ಬಡ್ಸನ್ನು ತಗೊಳ್ಳೋದು ಬಿಡೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.